ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಮಹಾಲಿಂಗಪುರ ಮನೆಯಲ್ಲಿಯೇ ಅಕ್ರಮವಾಗಿ ಭ್ರೂಣ ಹತ್ಯೆ ಮಾಡ್ತಾ ಇದ್ದ ಮಹಾಲಿಂಗಪುರದ ಮಹಿಳೆ ಹಾಗೂ ಭ್ರೂಣ ಹತ್ಯೆ ಪ್ರಕರಣದಲ್ಲಿ ಭಾಗಿಯಾದ ಮಹಾರಾಷ್ಟ್ರದ ಇಬ್ಬರು ಸೇರಿ ಮೂವರನ್ನ ಮಹಾಲಿಂಗಪುರ ಪೊಲೀಸರು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಮಹಾಲಿಂಗಪುರ ಪಟ್ಟಣದ ಜಯಲಕ್ಷ್ಮಿ ನಗರದ ಕವಿತಾ ಬಾಡನವರ್, ಮಹಾರಾಷ್ಟ್ರದ ಸಾಂಗಲಿ ಜಿಲ್ಲೆಯ ದೂದ್ ಗಾವಂದ ವಿಜಯ ಸಂಜಯ ಗೌಳಿ, ಕುಪ್ಪವಾಡದ ಡಾಕ್ಟರ್ ಮಾರುತಿ ಬಾಬಸವ್ ಕುರಾತ್ ಬಂದ ಆರೋಪಿಗಳು. ಮಹಾರಾಷ್ಟ್ರದ ಸಾಂಗಲಿ ಜಿಲ್ಲೆಯ ಸಂಜಯ್ ಗೌಳಿ, ಸಂಗೀತಾ ಗೌಳಿ, ವಿಜಯ್ ಗೌಳಿ, ಡಾಕ್ಟರ್ ಮಾರುತಿ ಕರಾತ್, ಅಥಣಿಯ ರಾಮಾನಂದ ನಗರದ ಡಾಕ್ಟರ್ ಕುತ್ವಾಲೆ, ಮಹಾಲಿಂಗಪುರದ ಕವಿತಾ ಬಾಡನವರ್, ಒಬ್ಬ ಸೋನೋಗ್ರಾಫರ್ ಸೇರಿ 7 ಜನರ ವಿರುದ್ಧ ಮಹಾರಾಷ್ಟ್ರದ ಸಾಂಗಲಿ ಮತ್ತು ಮಹಾಲಿಂಗಪುರದ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪ್ರಕರಣ ದಾಖಲಾದ 7 ಜನರು ಸಹಕಾರದಿಂದ ಮಹಾಲಿಂಗಪುರದ ಕವಿತಾ ಬಾಡನವರ್ ಮನೆಯಲ್ಲಿ ಮೇ 26 ರಾತ್ರಿ 11ಕ್ಕೆ ಮಹಾರಾಷ್ಟ್ರ ಮೂಲದ ಮಹಿಳೆ ಸೋನಾಲಿ ಸಚಿನ್ ಕದಂ ಎಂಬ ಮಹಿಳೆಯ ಗರ್ಭಪಾತ ಮಾಡಿದ್ದಾರೆ. ಗರ್ಭಪಾತ ಮಾಡಿದ ನಂತರ ಮಹಿಳೆಯು ತೀವ್ರ ರಕ್ತಸ್ರಾವವಾಗಿ ಮಹಿಳೆ ಮೃತಪಟ್ಟಿದ್ದಾಳೆ. ಮರಳಿ ಮಹಾರಾಷ್ಟ್ರದ ಸಾಂಗಲಿಗೆ ಹೋಗುವಾಗ ಗಡಿ ಚೆಕ್ ಪೋಸ್ಟ್ನಲ್ಲಿ ಮಹಾರಾಷ್ಟ್ರದ ಸಾಂಗಲಿ ಪೊಲೀಸರಿಗೆ ಸಿಕ್ಕಿದ್ದರಿಂದ ಸಾಂಗಲಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸಾಂಗಲಿ ಪೊಲೀಸರು ಬಾಗಲಕೋಟೆಯ ಎಸ್ಪಿ ಆಫೀಸ್ಗೆ ತೆರಳಿ ಭ್ರೂಣ ಹತ್ಯೆ ಪ್ರಕರಣ ಮಾಹಿತಿ ನೀಡಿದ್ದಾರೆ. ಎಸ್ಪಿ ಅವರ ಮಾಹಿತಿಯಿಂದ ಸ್ಥಳೀಯ ಠಾಣಾಧಿಕಾರಿ ಪ್ರವೀಣ್ ಬಿಳಗಿ ಹಾಗೂ ಪೊಲೀಸರು ಪಟ್ಟಣದ ಕವಿತಾ ಬಾಡನವರನ್ನ ಬಂಸಿ ವಿಚಾರಣೆಗೆ ಒಳಪಡಿಸಿದ್ದಾರೆ. ಅಧಿಕಾರಿಗಳಿಂದ ಮನೆ ಮೇಲೆ ದಾಳಿ ಪ್ರಕರಣ ವಿಷಯ ಬೆಳಕಿಗೆ ಬರ್ತಾ ಇದ್ದಂತೆ ಜಿಲ್ಲಾ ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಂದ ಪಟ್ಟಣ ಶೆಟ್ಟಿ, ಮುದೋಳ, ಟಿಎಚ್ಒ ವೆಂಕಟೇಶ್ ಮಲಗಾನ್, ರಬಕವಿ ಬನಹಟ್ಟಿ ತಹಶೀಲ್ದಾರ್ ಗಿರೀಶ್ ಸ್ವಾತಿ, ಬನಹಟ್ಟಿ ಸಿಪಿಐ ಸಂಜೀವ್ ಬೆಳಗಾವಿ, ಪಿಎಸ್ಐ ಪ್ರವೀಣ್ ಬಿಳಗಿ ಅವರು ಕವಿತಾ ಬಾಡನವರ ಮನೆಯ ಮೇಲೆ ದಾಳಿ ಮಾಡಿದಾಗ ಮನೆಯಲ್ಲಿಯೇ ಗರ್ಭಪಾತ ಮಾಡಲು ಬಳಸ್ತಾ ಇದ್ದ ವೈದ್ಯಕೀಯ ಪರಿಕರಗಳು, ಔಷಧಿ ಮಾತ್ರೆಗಳು ಸಿಕ್ಕಿದೆ. ಹಿಂದೆಯೂ ಕೂಡ 2 ಬಾರಿ ದಾಳಿ. ದಶಕಗಳ ಹಿಂದೆ ಪಟ್ಟಣದ ಖಾಸಗಿ ಆಸ್ಪತ್ರೆಯಲ್ಲಿ ನರ್ಸ್ ಆಗಿ ಕೆಲಸ ಮಾಡ್ತಾ ಇದ್ದ ಕವಿತಾ ಬಾಡನವರು ಕಳೆದ 7 ರಿಂದ 8 ವರ್ಷಗಳಿಂದ ಅಕ್ರಮವಾಗಿ ಭ್ರೂಣ ಹತ್ಯೆ ಮತ್ತು ಭ್ರೂಣ ಹತ್ಯೆ ಮಾಡ್ತಾ ಇದ್ರು ಎನ್ನಲಾಗಿದೆ. ವಿಚಿತ್ರ ಏನಪ್ಪಾ ಅಂದ್ರೆ 30/3/2019 ಮತ್ತು 22/8/2022ರಂದು 2 ಬಾರಿ ಮುದೋಳ ಟಿಎಚ್ಒ ಅವರು ಬಾಡನವರ ಮನೆ ಮೇಲೆ ದಾಳಿ ಮಾಡಿದ್ರು. 2022ರಲ್ಲಿ ದಾಳಿ ಮಾಡಿದ ಟಿಎಚ್ಒ ಅವರು ಮನೆಯ ಮುಖ್ಯದ್ವಾರಕ್ಕೆ ಸೀಲ್ ಹಾಕಿದ್ರು. ಸದರಿ ದಾಳಿಗೆ ಸಂಬಂಧಿಸಿದಂತೆ ಬನಹಟ್ಟಿಯ ನ್ಯಾಯಾಲಯದಲ್ಲಿ ಕೇಸ್ ನಡೀತಾ ಇದೆ. ಆದರೂ ಕೂಡ ಇಂದಿಗೂ ಮುಖ್ಯದ್ವಾರಕ್ಕೆ ಸೀಲ್ ಆಗಿದೆ. ಆದರೂ ಹಿತ್ತಲ ಬಾಗಿಲು ಮೂಲಕ ಅಕ್ರಮವಾಗಿ ಭ್ರೂಣ ಹತ್ಯೆ ಕೆಲಸವನ್ನ ಎಗ್ಗಿಲ್ಲದೆ ನಡೆಸಿದ್ದಾರೆ ಎಂಬುದು ಬುಧವಾರ ಅಧಿಕಾರಿಗಳ ದಾಳಿಯಿಂದ ತಿಳಿದು ಬಂದಿದೆ. ಇಲಾಖೆಗಳ ನಿರ್ಲಕ್ಷ್ಯದಿಂದ 2022ರಲ್ಲಿ ಮನೆ ಮೇಲೆ ದಾಳಿ ಮಾಡಿ ಮುಖ್ಯದ್ವಾರಕ್ಕೆ ಸೀಲ್ ಮಾಡಿದ್ರೂ ಕೂಡ 2 ಮತ್ತು 3ನೇ ಅಂತಸ್ತಿನಲ್ಲಿ ವಾಸ ಹಾಗೂ ಕೆಳಮಹಡಿಯ ಹಿತ್ತಲ ಬಾಗಿಲು ಮೂಲಕ ಅಕ್ರಮ ಭ್ರೂಣ ಹತ್ಯೆ ಎಗ್ಗಿಲ್ಲದೆ ನಡೆದಿರುವುದನ್ನು ನೋಡಿದರೆ ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯ ಕಾರಣವಾಗಿದೆ. ಭ್ರೂಣ ಹತ್ಯೆಗೆ ಸಾವಿರಾರು ಹಣ ವಸೂಲಿ. ಅಕ್ರಮ ಭ್ರೂಣ ಹತ್ಯೆಗಾಗಿ ಕವಿತಾ ಬಾಡನವರ್ ಅವರು ಕನಿಷ್ಠ 20,000ದಿಂದ 80,000 ತನಕ ಹಣ ಪಡಿತಾ ಇದ್ರು ಎನ್ನಲಾಗಿದೆ. ಆರೋಪಿ ಕವಿತಾ ಅವರ ಫೋನ್ ಪೇ ನಂಬರ್ಗೆ ಹಲವು ಗಣ್ಯ ವ್ಯಕ್ತಿ ಅಧಿಕಾರಿಗಳಿಂದಲೂ ಕೂಡ ಸಾವಿರಾರು ರೂಪಾಯಿ ಜಮೆ ಆಗಿದೆ. ಪೊಲೀಸರು ಸೀಸ್ ಮಾಡುವ ಕವಿತಾ ಬಾಡನವರ ಮೊಬೈಲ್ನಿಂದ ಮತ್ತಷ್ಟು ಜನರ ಹೆಸರು ಸದರಿ ಪ್ರಕರಣದಲ್ಲಿ ಸೇರಿಕೊಳ್ಳುವ ಸಾಧ್ಯತೆ ದಟ್ಟವಾಗಿದೆ ಎನ್ನಲಾಗ್ತಾ ಇದೆ. ಅಕ್ರಮಕ್ಕೆ ಗಣ್ಯರ ಬೆಂಬಲದ ಶಂಕೆ. ಕವಿತಾ ಬಾಡನವರ ಅವರ ಮನೆಯಲ್ಲಿಯೇ ಅಕ್ರಮವಾಗಿ ನಡೆಸ್ತಾ ಇದ್ದ ಭ್ರೂಣ ಹತ್ಯೆ ಅಕ್ರಮ ದಂಧೆಯಿಂದ ಕೋಟ್ಯಾಂತರ ಬೆಲೆ ಬಾಳುವ ಮನೆಯನ್ನು ನಿರ್ಮಿಸಿದ್ದಾರೆ. ಇವರ ಅಕ್ರಮ ದಂಧೆಗೆ ಹಲವು ಗಣ್ಯರು ಮತ್ತು ಇಲಾಖೆ ಕೆಲ ಅಧಿಕಾರಿಗಳ ಬೆಂಬಲವಿದೆ ಎಂಬ ಅನುಮಾನ ಮೂಡ್ತಾ ಇದೆ. ಭ್ರೂಣ ಹತ್ಯೆ ಪ್ರಕರಣವು ಅಂತಾರಾಜ್ಯಕ್ಕೆ ಹೋಗಿದ್ದರಿಂದ ವಿಚಾರಣೆಯ ನಂತರ ಪ್ರಕರಣವು ಯಾವ ಸ್ವರೂಪ ಪಡೆಯಲಿದೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.